ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಸೌತೆಕಾಯಿಯನ್ನು ಬಳಸಿ ಮಾಡುವ ಸಾಂಬಾರ್ ರೆಸಿಪಿ ಅಥವಾ ಹುಳಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಉಡುಪಿ, ಮಂಗಳೂರು, ಕುಂದಾಪುರ ಕಡೆಗಳಲ್ಲೆಲ್ಲ ಈ ಸಾಂಬಾರನ್ನು ನೀವು ಸವಿದಿರಬಹುದು. ತುಂಬಾನೇ ರುಚಿಕರವಾಗಿರುತ್ತದೆ. ಯಾವುದೇ ಮದುವೆ ಸಮಾರಂಭಗಳಲ್ಲಿ ಇರಲಿ ಅಥವಾ ದೇವಸ್ಥಾನಗಳಲ್ಲಿ ಇರಲಿ ಈ ಸಾಂಬಾರನ್ನ ಮಾಡ್ತಾರೆ. ತುಂಬಾನೇ ಚೆನ್ನಾಗಿರ್ತದೆ. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆಯನ್ನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕೊಂಡಿದ್ದೇನೆ. ನಂತರ ಬೇಕಾಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಒಂದು 4-5 ಕೂವನ್ನು ಕೂಗಿಸ್ಕೊಳ್ತೇನೆ. ತೊಗರಿಬೇಳೆ ಮೆತ್ತಗಾಗಿ ಬೇಯಬೇಕು. ನಂತರ ನಾನಿಲ್ಲಿ ಒಂದು ಮಂಗಳೂರು ಸೌತೆಕಾಯಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ರೀತಿ ದೊಡ್ಡ ದೊಡ್ಡ ಹೋಳುಗಳಾಗಿ ಮಾಡ್ಕೊಳ್ಬೇಕು. ಕೆಲವು ಕಡೆ ಇದಕ್ಕೆ ಬಣ್ಣದ ಸೌತೆಕಾಯಿ ಅಂತ ಹೇಳ್ತಾರೆ. ನಮ್ಮೂರಲ್ಲಿ ಇದಕ್ಕೆ ಹಕ್ಲು ಸೌತೆಕಾಯಿ ಅಂತ ಹೇಳ್ತೇವೆ. ಈ ರೀತಿ ದೊಡ್ಡ ಹೋಳುಗಳನ್ನ ಮಾಡ್ಕೊಂಡಿದ್ದೇನೆ. ನಂತರ ಇಲ್ಲಿ 1.5 ಕಪ್ ಆಗುವಷ್ಟು ನೀರನ್ನ ಕಾಯಲಿಕ್ಕೆ ಇಟ್ಟಿದ್ದೇನೆ. ನೀರು ಕುದಿ ಬರ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿಣವನ್ನ ಹಾಕಿದ್ದೇನೆ. ನಂತರ ಒಂದು 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲವನ್ನ ಹಾಕೊಳ್ತಾ ಇದ್ದೇನೆ. ಈ ಹುಳಿಗೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಬೇಕು. ಹೋಳು ಸ್ವಲ್ಪ ಸ್ವೀಟ್ ಆಗಿರಬೇಕು. ಸಾಂಬಾರ್ ಸ್ವೀಟ್ ಆಗುದಿಲ್ಲ, ಹೋಳು ಮಾತ್ರ ಸಿಹಿ ಆಗ್ತದೆ ಇಷ್ಟು ಬೆಲ್ಲವನ್ನ ಹಾಕಿದಾಗ. ಕಟ್ ಮಾಡಿ ಇಟ್ಟಿರುವ ಸೌತೆಕಾಯಿಯ ಹೋಳುಗಳನ್ನ ಹಾಕಿ ಮುಚ್ಚಳವನ್ನ ಮುಚ್ಚಿ ಬೇಯಿಸ್ಕೊಳ್ತೇನೆ. ಇದನ್ನ ಕುಕ್ಕರಲ್ಲಿ ಹಾಕಿದ್ರೆ ತುಂಬಾನೇ ಮೆತ್ತಗಾಗಿ ಕರಗಿ ಹೋಗ್ತದೆ. ಹಾಗಾಗಿ ನಾನು ಓಪನ್ ಇಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ನಂತರ ಈಗ ಸಾಂಬಾರಿಗೆ ಮಸಾಲೆಯನ್ನು ರೆಡಿ ಮಾಡಲಿಕ್ಕೆ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದರಲ್ಲಿ ಅರ್ಧ ಚಮಚದಷ್ಟು ಕಡಲೆಬೇಳೆಯನ್ನು ಹಾಕಿದ್ದೇನೆ. ನಂತರ ಎಣ್ಣೆಯನ್ನು ಹಾಕೊಂಡು ಇದನ್ನ ಸ್ವಲ್ಪ ಹುರ್ಕೊಳ್ತೇನೆ. ಕಡಲೆಬೇಳೆ ಚೆನ್ನಾಗಿ ಬಿಸಿಯಾಗಿ ಸ್ವಲ್ಪ ಹುರಿದಾದ ನಂತರ ನಾನಿಲ್ಲಿ ಒಂದು 3/4 ಚಮಚದಷ್ಟು ಅಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ. ನಾನು ಈಗಾಗಲೇ ಹೇಳಿದ ಹಾಗೆ ದೇವಸ್ಥಾನದಲ್ಲಿ ಅಥವಾ ಸಭೆ ಸಮಾರಂಭಗಳೆಲ್ಲ ಇದ್ದಾಗ ಮಾಡುವ ರೀತಿಯಲ್ಲಿ ನಾನಿಲ್ಲಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಅಕ್ಕಿಯನ್ನು ಬಳಸ್ತಾ ಇದ್ದೇನೆ. ನಂತರ ಇಲ್ಲಿ 3 ಟೀ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೇನೆ. ನಾನು ಎಲ್ಲವನ್ನು ಟೀ ಚಮಚದಲ್ಲಿ ಹಾಕ್ತಾ ಇರೋದು, ಟೇಬಲ್ ಚಮಚವನ್ನು ಬಳಸಿಲ್ಲ ಇಲ್ಲಿ. ನಂತರ 4 ಬ್ಯಾಡಗಿ ಮೆಣಸನ್ನು ಹಾಕ್ತಾ ಇದ್ದೇನೆ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಬ್ಯಾಡಗಿ ಮೆಣಸನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಖಾರ ಜಾಸ್ತಿ ತಿನ್ನುವರಾಗಿದ್ರೆ ಬೇಕಾದರೆ ಒಂದು ಗುಂಟೂರು ಮೆಣಸನ್ನು ಕೂಡ ಹಾಕ್ಬೋದು. ಸಾಮಾನ್ಯವಾಗಿ ನಾವು ಯಾವುದೇ ಫಂಕ್ಷನ್ಗಳಲ್ಲೆಲ್ಲ ಊಟ ಮಾಡುವಾಗ ಖಾರ ತುಂಬ ಇರೋದಿಲ್ಲ, ಹದವಾಗಿ ಇರ್ತದೆ. ನಾನು ಅದೇ ವಿಧಾನದಲ್ಲಿ ಈ ಸಾಂಬಾರನ್ನು ರೆಡಿ ಮಾಡ್ತಾ ಇದ್ದೇನೆ. ನಂತರ ಸ್ವಲ್ಪ ಇಂಗನ್ನು ಹಾಕಿದ್ದೇನೆ. ಮಡ್ಡಿ ಇಂಗು ಹಾಕಿದಾಗ ತುಂಬಾನೇ ಚೆನ್ನಾಗಾಗ್ತದೆ ಪುಡಿ ಇಂಗನ್ನು ಬಳಸೋದಕ್ಕಿಂತ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರಿತಾ ಇದ್ದೇನೆ. ಕೊತ್ತಂಬರಿ ಎಲ್ಲ ಚೆನ್ನಾಗಿ ಹುರಿದಾಗಿದೆ. ಈಗಾಗಲೇ ಅಕ್ಕಿ, ಕಡಲೆಬೇಳೆ ಎಲ್ಲ ಬಣ್ಣ ಬದಲಾಗಿದೆ. ಕೊನೆಯಲ್ಲಿ ಈಗ ಹಸಿ ಕಾಯಿ ತುರಿ 3/4 ಕಪ್ ಆಗುವಷ್ಟು ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಕಾಯಿನೂ ಜಾಸ್ತಿಯಾಗಿ ಬೇಕಾಗ್ತದೆ. ಸಾಂಬಾರ್ ಗಟ್ಟಿಯಾಗಿ ಮಾಡಬೇಕಾದ್ರೆ ಕಾಯಿ ಸ್ವಲ್ಪ ಜಾಸ್ತಿ ಹಾಕಬೇಕು. ನಿಮಗೆ ಸಾಂಬಾರ್ ನೀರಾದ್ರೆ ಪರವಾಗಿಲ್ಲ ಅಂತಿದ್ರೆ ಸ್ವಲ್ಪ ಕಾಯಿಯನ್ನು ಕಡಿಮೆ ಮಾಡಿಕೊಂಡ್ರು ನಡೀತದೆ. ನಂತರ ಮಿಕ್ಸಿ ಜಾರಿಗೆ ತಣ್ಣಗಾದ ನಂತರ ಹುರಿದಿರುವ ಮಸಾಲೆಯನ್ನೆಲ್ಲ ಹಾಕಿ ಒಮ್ಮೆ ಪೌಡ್ರನ್ನ ಮಾಡಿಕೊಂಡು ನಂತರ ನೀರನ್ನು ಹಾಕಿ ನುಣ್ಣಗೆ ಇದನ್ನ ರುಬ್ಕೊಳ್ತೇನೆ. ಸಾಮಾನ್ಯವಾಗಿ ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಮೆಂತೆ ಎಲ್ಲ ಹಾಕಿ ಮಸಾಲೆಯನ್ನ ರೆಡಿ ಮಾಡ್ತೇವೆ ಬೇರೆ ಸಾಂಬಾರ್ಗಳನ್ನೆಲ್ಲ ಮಾಡುವಾಗ. ಈ ಸಾಂಬಾರಿಗೆ ಈ ರೀತಿ ಅಕ್ಕಿಯನ್ನ ಬಳಸ್ತೇವೆ, ಹಾಗೆ ಕೊತ್ತಂಬರಿಯನ್ನ ಮಾತ್ರ ಬಳಸ್ತೇವೆ ಮಸಾಲೆಗೆ, ಬೇರೆ ಯಾವುದನ್ನು ಹಾಕೋದಿಲ್ಲ. ನಂತರ ಇಲ್ಲಿ ಹೋಳುಗಳು ಬೆಂದಾಗ್ತಾ ಬಂದಿದೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೇನೆ. ಬೆಂದಿರುವ ತೊಗರಿ ಬೇಳೆಯನ್ನ ಹಾಕೊಳ್ತಾ ಇದ್ದೇನೆ. ನಂತರ ಹುಣಸೆ ಹಣ್ಣಿನ ರಸವನ್ನ ಹಾಕ್ತಾ ಇದ್ದೇನೆ. ಈಗ ರುಬ್ಬಿರುವ ಮಸಾಲೆಯನ್ನ ಹಾಕೊಳ್ತಾ ಇದ್ದೇನೆ. ಖಾರಕ್ಕೆ ನಾನಿಲ್ಲಿ 1 ಹಸಿಮೆಣಸನ್ನು ಕೂಡ ಬಳಸ್ತೇನೆ, ಹಾಗಾಗಿ 4 ಬ್ಯಾಡಗಿ ಮೆಣಸನ್ನು ಹಾಕಿದ್ದೇನೆ. ನಿಮಗೆ ಖಾರಕ್ಕೆ ಜಾಸ್ತಿ ಖಾರ ಬೇಕಂತಿದ್ರೆ ಗುಂಟೂರು ಮೆಣಸು ಅಥವಾ 1-2 ಹಸಿಮೆಣಸನ್ನು ಹಾಕಿದ್ರು ಕೂಡ ಸಾಂಬಾರು ತುಂಬಾನೇ ಚೆನ್ನಾಗಿ ಬರ್ತದೆ. ಅನ್ನದ ಜೊತೆಗಂತೂ ತುಂಬಾನೇ ಚೆನ್ನಾಗಾಗ್ತದೆ. ನೀರಿನ ಅಗತ್ಯ ನಿಮ್ಮ ಸಾಂಬಾರು ಎಷ್ಟು ದಪ್ಪವಾಗಿ ಬೇಕು ಅಂತ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊಂಡಿದ್ದೇನೆ. ಈಗ ಇಷ್ಟು ಗಟ್ಟಿಯಾಗಿದೆ. ಇನ್ನು ಕುದಿ ಬಂದ ನಂತರ ನಾವು ಅಕ್ಕಿ, ಕಡಲೆಬೇಳೆಯನ್ನೆಲ್ಲ ಹಾಕಿರೋದ್ರಿಂದ ಇನ್ನು ಸ್ವಲ್ಪ ದಪ್ಪವಾಗ್ತಾ ಬರ್ತದೆ. ಹೋಳು ತುಂಬ ಮೆತ್ತಗಾಗುವ ತನಕ ಬೇಯಿಸಬೇಡಿ, ಅದು ಮುದ್ದೆ ಮುದ್ದೆ ಆಗ್ತದೆ, ತಿನ್ನುವಾಗ ಹೋಳುಗಳು ಸಿಗೋದಿಲ್ಲ. ನಂತರ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ನಮ್ಮೂರಿನ ಸಾಂಬಾರ್ ಅಂದ್ರೆ ತೆಂಗಿನ ಎಣ್ಣೆಯನ್ನು ಬಳಸಲೇಬೇಕು, ಅದೇ ಒಂದು ನಮ್ಮೂರಿನ ವಿಶೇಷ ಅಂತಾನೆ ಹೇಳ್ಬೋದು. 1 ಹಸಿಮೆಣಸನ್ನ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ. ಕೊನೆಯಲ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರಿಯಾಗಿ ಕುದಿಸಿದರೆ ರುಚಿಯಾದ ಸಾಂಬಾರ್ ರೆಡಿ ಆಗ್ತದೆ. ಅನ್ನದ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್. ನೋಡ್ಬೋದು, ಇದು ಕುದಿ ಬರ್ತಾ ಇದ್ದಾಗೆ ಗಟ್ಟಿಯಾಗಿದೆ.
ಸ್ವಲ್ಪ ಹೊತ್ತು ಕುದಿ ಬಂದು ಆಫ್ ಮಾಡಿದ ನಂತರ ಸ್ವಲ್ಪ ತಣ್ಣಗಾಗ್ತದಲ್ಲ, ಆಗ ಇನ್ನೂ ಕೂಡ ಗಟ್ಟಿ ಆಗ್ತದೆ. ಕೊನೆಯಲ್ಲಿ ಒಂದು ಒಗ್ಗರಣೆಯನ್ನು ಹಾಕಿದ್ದೇನೆ. ಸಾಸಿವೆ, ಉದ್ದಿನ ಬೇಳೆ, ಕರಿಬೇವು, ಒಣಮೆಣಸು ಹಾಗೂ ಇಂಗನ್ನು ಹಾಕಿ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆಯನ್ನು ಮಾಡಿ ಹಾಕಿದರೆ ರುಚಿಯಾದ ಸೌತೆಕಾಯಿ ಸಾಂಬಾರ್ ರೆಡಿ. ಬ್ರಾಹ್ಮಣರ ಶೈಲಿಯಲ್ಲಿ ಉಡುಪಿ ಮಂಗಳೂರು ಕಡೆಯಲ್ಲಿ ಮಾಡುವಂತಹ ಒಂದು ರುಚಿಯಾದ ಸಾಂಬಾರ್ ರೆಡಿಯಾಗಿದೆ. ಊಟದ ತಟ್ಟೆಯನ್ನು ರೆಡಿ ಮಾಡಿದ್ದೇನೆ. ಉಪ್ಪು, ಉಪ್ಪಿನಕಾಯಿ, ಹುಣಸೆಕಾಯಿ ತೊಕ್ಕು, ತಂಬುಳಿ, ಪಾಲಕ್ ಸೊಪ್ಪಿನ ಚಟ್ನಿ, ಸೌತೆಕಾಯಿ ಸಾಂಬಾರು ಹಾಗೂ ಮೊಸರನ್ನ ತುಂಬಾನೇ ರುಚಿಯಾಗಿದೆ. ಹಾಗೆ ಸಂಡಿಗೆ ಕೂಡ ಇದೆ. ರುಚಿಯಾದ ಊಟ ರೆಡಿಯಾಗಿದೆ. ಇಲ್ಲಿ ಮಾಡಿರುವ ಎಲ್ಲ ಅಡಿಗೆಗಳನ್ನು ಫಸ್ಟ್ ಮಾಡಿದ್ದೇನೆ. ಹುಣಸೆಕಾಯಿ ತೊಕ್ಕು, ಮಾವಿನ ಮಿಡಿ ಉಪ್ಪಿನಕಾಯಿ, ಪಾಲಕ್ ಸೊಪ್ಪಿನ ಗೊಜ್ಜು ಹಾಗೆ ರಾಗಿ ಸಂಡಿಗೆ ಎಲ್ಲ ವಿಡಿಯೋ ಇದೆ ನೋಡಿ. ಹಾಗೆ ಪುದೀನ ಸೊಪ್ಪಿನ ತಂಬಳಿ ಬೇಕಿದ್ರೆ ಕಮೆಂಟ್ ಮಾಡಿ ತೋರಿಸ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.